ಹೀಗೆ 120. ಯಾರು ಯಾರದು? ನಿನ್ನನ್ನು ನೋಡಿದರೆ ಸಾಕ್ಷಾತ್ ನಿಮ್ಮ ತಂದೆಯನ್ನು ನೋಡ್ದಂಗಾಗತ್ತಮ್ಮ. ನನಗೂ ನಿಮ್ಮ ತಂದೆಗೂ ಬಹಳ ಬಹಳ. ನಮ್ ತಂದೆ ಸ್ನೇಹಿತರ. ನಮಸ್ಕಾರ, ಬನ್ನಿ ಬನ್ನಿ. ಇಲ್ಲೇ ಚೆನ್ನಾಗಿದೆಯಮ್ಮ. ಉದ್ದ ಅಗಲ ಎಲ್ಲ ನೋಡ್ತಾ ಇದ್ದೆ. ನಮ್ಮನೆಯದು ನಿಮ್ಮನೆಯದು ಪರಂಪರಾನುಗತವಾದ ಸ್ನೇಹ. ನನ್ನ ಹೆಸರು ಅನಂತ ಕೃಷ್ಣ ಅಂತ. ಇಷ್ಟು ವರ್ಷ ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಓದು, ಮದುವೆ, ಮಕ್ಕಳು ಎಲ್ಲ ಅಲ್ಲೇ. ಈಗ ಇಲ್ಲಿ ಇಲ್ಲಿ ಉಳಿದ ಜೀವನ ಈ ಮನೆಯಲ್ಲಿ. ಯಾವಾಗ ಖಾಲಿ ಮಾಡ್ತೀಯಮ್ಮ ಮನೇನ? ಖಾಲಿ ಏನ? ಯಾಕಮ್ಮ, ನಿಮ್ ತಂದೆ ಏನು ಹೇಳಿಲ್ವೇ? ಅಯ್ಯೋ ಪಾಪ, ಆ ಕೊನೆಗಾಲದಲ್ಲಿ ಮಾತೇ ನಿಂತು ಹೋಗಿತ್ತಂತೆ. ನಿಮ್ಮ ತಂದೆ ನನ್ನ ಹತ್ರ ಈ ಮನೆಗೆ ಬೆಲೆಗೆ ಮೀರಿ ಸಾಲ ಮಾಡಿದ್ರಮ್ಮ. ಸಾಲ ತೀರ್ಸೋಕ್ ಆಗದೆ ಈ ಮನೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಅಂತ ಪತ್ರ ಕೂಡ ಬರ್ದಿದಾರಮ್ಮ. ಪ್ರಾಣ ಸ್ನೇಹಿತ. ರಿಜಿಸ್ಟ್ರು ಅವೆಲ್ಲ ಯಾಕೆ ಅಂತ ಹೇಳಿ ನಾನು ನಂಬಿಕೆಯಿಂದ ಸುಮ್ಮನೆ ಇದ್ದೆ. ನಿಮಗೆಲ್ಲೋ ಅರುಳು ಮರುಳು. ಅದು ಅಲ್ದೆ ಕಣ್ಣು ಕೂಡ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ರೂಪದಲ್ಲಿ ನನಗೂ ನಮ್ ತಂದೆಗೂ ಯಾವ ಹೋಲಿಕೆನೂ ಇಲ್ಲ. ಅವರು ಕೊನೆಯವರೆಗೂ ಚೆನ್ನಾಗೇ ಮಾತಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಸಾಲ ಮಾಡ್ಬೇಕಾದ ಅವಶ್ಯಕತೆನೇ ಇರ್ಲಿಲ್ಲ. ನನಗಲ್ಲೂ ಮಲ್ಲ, ನನಗ್ ಕಣ್ ಕಾಣಿಸೋದಿಲ್ವಾ? ನಿಮ್ಮಪ್ಪ ಬರ್ದಿರೋ ಈ ಕಾಗದಾನ ಓದಿ ಹೇಳ. ಸ್ವಾಮಿ, ನಮ್ ತಂದೆ ಯಾರು ಕಾಗದ ಬರ್ದ್ರು ನನಗ್ ತೋರಿಸ್ತಾ ಇದ್ರು. ನೀವು ಬೊಗಳ್ತಾ ಇರೋದು ಸುಳ್ಳುಗಳ ಪೋಣ್ಸ್ ಹೆಣಿದಿರೋ ಕಟ್ಟು ಕತೆ. ಕೊಡೆಯ ಕಾಗದ ಇಲ್ಲಿ. ಸೂರ್ಯಚಂದ್ರರು ಸಾಕ್ಷಿಯಾಗಿದ್ದು ವ್ಯವಹಾರ ನಡೆಸ್ತಿದ್ದ ಕಾಲ ನಮ್ದು. ನೀ ಮಾತಾಡೋದು ನೋಡಿದ್ರೆ ಈ ಕಾಗದ ಏನಾದ್ರು ನಾ ಕೈ ಬಿಟ್ರೆ ನಾ ಕೆಟ್ಟೆ ಅಂತ. ನಿಮ್ ಪೈಕಿ ಯಾರಾದ್ರೂ ಹಿರೀಕರಿದ್ರೆ ಅವ್ರನ್ನ ವಿಚಾರಿಸಿ ನಿಮ್ಮ ಅಪ್ಪನ ವ್ಯವಹಾರ ತಿಳ್ಕೊ. ಆದಷ್ಟು ಜಾಗ್ರತೆ ಮನೆ ಖಾಲಿ ಮಾಡು. ತಗಾದೆ ಮಾಡಿದ್ರೆ ಪರಿಣಾಮ ಸರಿ ಆಗೋದಿಲ್ಲ. ಮದ್ರಾಸಿಗೆ ಏನಕ್ಕೆ ಬಂದಿದ್ದು? ಹೀಗೆ ಸಣ್ಣದೊಂದು ಕೆಲಸ ಇತ್ತು. ಬರುವಾಗ ನಿಮ್ ಮನೆಗೆ ಹೋಗಿದ್ದೆ. ಹೌದಾ? ಅಮ್ಮ ಹೇಗಿದ್ದಾಳೆ? ಆರಾಮಾಗಿದ್ದಾರೆ. ಅವ್ರಿಗೆ ನಿಂದೇ ಯೋಚನೆ. ಈ ಕವರು ಜೊತೆಗೆ ಇದರಲ್ಲೇನಿದೆ ಗೊತ್ತಾ? ಪ್ರೀತಿ ತುಂಬಿ ಕಳಿಸಿದ್ದಾರೆ. ಪ್ರೀತಿ ಅಂದ್ರೆ? ಓಹ್, ಚಕ್ಲಿ. ಮೆನಿ ಮೆನಿ ಥ್ಯಾಂಕ್ಸ್. ಅಲ್ಲ, ಅಮ್ಮ 3 ತಿಂಗಳು ಹೀಗ್ ಹೋಗ್ ಹಾಗ್ ಬರುತ್ತೆ ಅಂದೋಳು ಇನ್ನು 1.5 ತಿಂಗಳಾಗ್ಲಿಲ್ಲ. ಆಗ್ಲೇ ನೆನೆಸ್ಕೊಂಡು ಇವನ್ನೆಲ್ಲ ಕೊಟ್ಟು ಕಳ್ಸಿದಾಳೆ. ಓ, ಅರ್ಜೆಂಟಾಗಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿದೆ ಅಂತ ನಿನ್ನ ಹತ್ರ ಕಳ್ಸಿದಾಳೆ. ಜೋಪಾನ, ಅಮ್ಮನ ಕೈಲೇ ಕೊಟ್ಬಿಡು. ಶೂರ್. ನಂಗೆ ಟೈಮ್ ಆಯ್ತು, ನಾ ಇನ್ ಬರ್ತೀನಿ. ಶೋಭನ್ ಕೇಳ್ದೆ ಅಂತ ಹೇಳು. ಖಂಡಿತ. ಶೂರ್.
ಏಯ್ 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 ಯಾರು ಅದು ಆ? ಏಯ್ 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 ಯಾಕ್ರೋ ಅದನ್ನ ಅಗಿತಾ ಇದ್ದೀರಾ ಆ? ನೀವ್ಯಾಕ್ರೋ ಹಾಗೆ ಅದನ್ನ ನಿಲ್ಲಿಸಿದಿರಾ? ಎತ್ತಾಕ್ರೋ ಕಲ್ನ. ಯಾಕೆ ಅಂದ್ರೆ ಮನೆ ಯಜಮಾನ್ರು ಹೇಳಿದ್ರು ಅದಕ್ಕೆ. ಏಯ್ ಮನೆ ಯಜಮಾನಿ ನಾನು ಕಣೋ, ಇನ್ಯಾವ ಯಜಮಾನ್ರು ಹೇಳಿದ್ರು? ಸುಮ್ಕಿರಮ್ಮ ನೀನು, ನಿನ್ ಕೆಲ್ಸ ನೀನ್ ನೋಡ್ಕೋ. ನಿನ್ಗೆ ತಲೆಗಿಲ್ಲ ಕೆಟ್ಟೋಗಿದ್ಯಾ? ನಮ್ ಕೆಲ್ಸ ಮಾಡಕ್ಕೆ ನಮ್ಮನ್ ಬಿಡು. ಏನಂದೆ? ನಿಲ್ಸ್ರೋ, ಯಾಕ್ರೋ ಅದನ್ನೆಲ್ಲ ಕೇಳ್ತಾ ಇದ್ದೀರಾ? ನಿಲ್ಸ್ರೋ. ನೆನೆಸ ಮುಟ್ಟಾಡ್ರ ಏನಮ್ಮ ನೀನು? ಮನೆ ಬಿಟ್ಟು ಹೋಗು ಅಂದ್ರೆ ಗೇಟು ಬೇರೆ ಎಲ್ಲ ಕಿತ್ಕೊಂಡು ಹೋಗ್ತಿದ್ಯಾ? ನನಗೆ ಹಣ ಬೇಕಾದ್ರೆ ನನ್ ಕೇಳು. ನಿಮ್ಮಪ್ಪನಿಗೆ ಸಾಲ ಕೊಟ್ಟಿದ್ದೀನಿ, ನನಗೆ ದಾನ ಕೊಡ್ತೀನಿ. ಏಯ್ ಮನೆ ಯಜಮಾನ್ರು ಇವ್ರು. ಇವ್ರ ಎದುರಿಗೆ ಇವ್ರ ಅಪ್ಪಣೆ ಇಲ್ಲದೆ ಇಂತ ಮುಟ್ಟಾಳ್ ಕೆಲಸ ಮಾಡಿದ್ದಕ್ಕೆ ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ಸ್ಬಿಡ್ತೀನಿ. ಏಯ್ ಏನೋ ನೋಡ್ತಾ ನಿಂತಿದ್ದೀರಾ? ಬಂದ್ರು ಹಾರೆ ಪಿಕಾಸ್ ಕರಿ ಕೊಟ್ಟು ಯಾವನ್ ಜೈಲಿಗೆ ಕಳಿಸ್ತೀಯ ನೀನು? ಏಯ್ ಯಾವನು ಬರೋನು? ಬಂದ್ರ ಮುಂದೆ. ನನ್ ಮನೆ ಮುಂದೆ ಏನ್ರೋ ನಿಮ್ ಜಗಳ? ಯಾರೋ ನೀವೆಲ್ಲ? ನೋಡಮ್ಮ ಭಾಗ್ಯಲಕ್ಷ್ಮಿ, ನಾನು ಲಾಯರ್ ಸಮೇತ ಬಂದಿದ್ದೀನಿ. ನಿಮ್ಮಪ್ಪ ಬರ್ದಿದ್ದು ಕಾಗದಾನು ತಂದಿದ್ದೀನಿ. ನಾನು ಈ ಮನೆ ಯಜಮಾನ. ಯಾವನಾದ್ರೂ ಈ ಗೇಟ್ ಬೇಲಿ ಮುಟ್ಟಿದ್ರೆ ಕ್ಯಾಲಿಫೋರ್ನಿಯಾ ಕಿಂಗ್ ನ ಶಕ್ತಿ ತೋರಿಸ್ಬೇಕಾಗುತ್ತೆ. ರಾಕ್ಷಸರ ನಿಲ್ಸಿ. ಏನ್ರೋ ನೀವು ಮಾಡ್ತಿರೋದು? ದೇವಾಲಯದಂತ ಮನೆ ಮುಂದೆ ಏನ್ರೋ ನಿಮ್ಮ ಈ ಅನಿಷ್ಟದ ಕೆಲ್ಸ? ಯಾಕ್ರೋ ಈ ತರ ಮಾಡ್ತಾ ಇದ್ದೀರಾ? ಯಾರು ನೀವೆಲ್ಲ? ಯಾರೋ ನೀವೆಲ್ಲ? ಯಾರು? ಯಾರ್ದು ಈ ಮನೆ? ನಿಂದ ಈ ಮನೆ, ನಿಂದ ಈ ಮನೆ, ನಂದು, ನಮ್ಮ ಅಪ್ಪಂದು, ನಮ್ ತಾತಂದು. ಮಕ್ಕಳ ಯಾರಾದ್ರೂ ಬಂದ್ರೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಏನ್ ಸುತ್ತ ಎದುರ್ಸಕ್ ಬಂದ್ರೇನಾ? ಬಂದ್ರ ಸರ್, ಇದು ಹುಚ್ಚಾಯ್ ಸವಾಸ. ನಡೀರಿ ಸರ್, ಕಿತ್ಬಿಟ್ಟಾಳು. ನಾನು ಹುಚ್ಚನಾಯ? ನೀನು ಹುಚ್ಚನಾಯ್, ಈ ಮುದುಕ ಹುಚ್ಚನಾಯ್, ನೀವೆಲ್ಲ ಹುಚ್ಚನಾಯ್ಗಳು. ನಾನ್ ಕೊಡ್ತೀನ ಕಂಪ್ಲೇಂಟ್ ನನ್ ಮಕ್ಕಳ. ನೋವಾಯ್ತಾ ಮಿಸ್? ನಾವ್ ನಿಮ್ ಜೊತೆನೇ ಇರೋಣ? ಬೇಡ, ನಾಳೆ ಪಾಠ ಹೇಳ್ತೀನಿ. ಇವತ್ತು ಮನೆಗೆ ಹೋಗಿ. ಆಯ್ತು. ತುಂಬಾ ನೋವಾಯ್ತಾ ಮಿಸ್? ದೇಹಕ್ಕಿಂತ ಮನಸ್ಸಿಗೆ ನೋವಾಗಿದೆ ಪುಟ್ಟಿ. ಎಲ್ಲ ಮನೆಗೆ ಹೋಗ್ಲಿ, ನಾನ್ ನಿನ್ನ ಮನೆಗೆ ಬಿಡ್ತೀನಿ.